ಶಾಸಕರು ದೆಹಲಿ ದೌಡನ್ನು ಮಾಡಿದ್ರು. ಏನ್ ಸರ್ ನೋಡಿ, ಸಚಿವ ಸಂಪುಟ ವಿಸ್ತರಣೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದು ಎಐಸಿಸಿ ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ನಮ್ಮ ರಾಜ್ಯದ ಇನ್ಚಾರ್ಜ್ ಆದಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು, ಮತ್ತು ಅದೇ ರೀತಿಯಾಗಿ ಕೆ.ಸಿ. ವೇಣುಗೋಪಾಲ್ ಸಾಹೇಬರು ಎಲ್ಲ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ನಿರ್ಣಯ ಇನ್ನೂ ಆಗಿಲ್ಲ. ಈಗ 3ನೇ ಬಾರಿ 4ನೇ ಬಾರಿ 5ನೇ ಬಾರಿ ಗೆದ್ದಂಥ ಶಾಸಕರು ಡೆಲ್ಲಿಗೆ ಹೋಗಿ ಮನವಿ ಮಾಡಿದ್ದು ಕೂಡ ಖರೆ, ಅವ್ರ ಹಕ್ಕದು. ನಾವು ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಗೆದ್ದಂಥ ಶಾಸಕರು ಬೆಂಗಳೂರಿನ ಶಂಗಿರ್ಲೆ ಹೋಟೆಲ್ನಲ್ಲಿ 38-39 ಜನ ಶಾಸಕರು ಸೇರಿದ್ವಿ. ಅವತ್ತು ನಾವೇನು ತೀರ್ಮಾನ ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅವ್ರ ಗಮನಕ್ಕೆ ತಗೊಂಬಂದು ಅವ್ರು ಹೋಗಂದ್ರೆ ಅಥವಾ ನಾವೆಲ್ಲ ಶಾಸಕರು ಕೊಡ್ಕೊಂಡು ಮತ್ತೊಂದ್ಸಲ ನಿರ್ಣಯ ತೆಗೆದುಕೊಂಡು ನಾವು ಡೆಲ್ಲಿಗೆ ಹೋಗ್ಬೇಕು ಅನ್ನೋಂಥ ಚರ್ಚೆ ಮಾಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲೇ ರಾಜ್ಯದಲ್ಲೇನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಫಸ್ಟ್ ಟೈಮ್ ಗೆದ್ದಂಥವ್ರು ಒಂದು 2-3 ಮಂದಿಗೆ, ಸೆಕೆಂಡ್ ಟೈಮ್ ಗೆದ್ದಂಥವ್ರು ಒಂದು 3-4 ಮಂದಿಗೆ, ಹಿಂಗೆ ಥರ್ಡ್ ಟೈಮ್ ಗೆದ್ದವ್ರು ಫೋರ್ತ್, ಯಾಕಂದ್ರೆ ಒಂಥರ ಬೆಳಿಬೇಕಲ್ಲ, ಆ ರೀತಿಯಾಗಿ 2028 ಇಲೆಕ್ಷನ್ ನಮ್ಮ ದೃಷ್ಟಿಯೊಳಗೆ ಇಟ್ಕೊಂಡು ಮತ್ತೆ ನಾವು ಒಳ್ಳೆ ಅಧಿಕಾರಕ್ಕೆ ಬರಲಿಕ್ಕೆ ನಾವು ಏನ್ ಬೇಕು ಅದನ್ನ ಮಾಡ್ಲಿಕ್ಕೆ, ಆಮೇಲೆ ಸಂಘಟನೆ ಮಾಡ್ಲಿಕ್ಕೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡಬೇಕು ಅಂತ ತೀರ್ಮಾನ ಈಗಾಗಲೇ ಹಾರ್ಟ್ಲಿ ಚರ್ಚೆ ಮಾಡಿ ಶಾಸಕರು ಯಾರ ಬಗ್ಗೆ ದೂರಿಲ್ಲ ಈದಿಲ್ಲ ಒಬ್ರಿಗೊಬ್ರು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಆ ಪ್ರಕಾರ ನಿರ್ಣಯ ಮಾಡ್ತೀವಿ. ಸರ್, ಚರ್ಚೆ ಆಗೈತಿ ಎಲ್ಲ ಇದೇ ಸುಮ್ಮನೆ. ನಾನು ಏನ್ ಹೇಳಿದೆ, ಮೊದ್ಲೇಕ ನಮ್ಮ ಹೈಕಮಾಂಡ್ ಪಾರ್ಟಿ ಹೈಕಮಾಂಡ್ ನಿರ್ಣಯ ವಿಸ್ತರಣೆ ಮಾಡಬೇಕು ಬಿಡ್ಬೇಕು ಅನ್ನುವಂತ ನಿರ್ಣಯ ಮಾಡಿಲ್ಲ. ಆ ನಿರ್ಣಯ ಮಾಡಿದ ಬಳಿಕ ಆ ವ್ಯವಸ್ಥೆ ಬಂದಾಗ ನಾವೆಲ್ಲ ಡೆಲ್ಲಿಗೆ ಹೋದ್ರೆ ಉಪಯೋಗ ಬೀಳ್ತದೆ. ಈಗ ನಾವು ಡೆಲ್ಲಿಗೆ ಹೋಗಿ ಏನ್ ಮಾಡ್ಬೇಕು? ಸಂಪುಟ ವಿಸ್ತರಣೆ ಮಾಡುವಂತ ನಿರ್ಣಯ ಹೈಕಮಾಂಡ್ ತಗೊಂತಂದ್ರೆ ಮುಖ್ಯಮಂತ್ರಿಗಳಿಗೆ ಅದು ಪರಮಾಧಿಕಾರ ಬರುತ್ತೆ. ಮುಖ್ಯಮಂತ್ರಿಗಳು ಕೂತ್ಕೊಂಡು ಏನ್ ತೀರ್ಮಾನ ತಗೋತಾರ ಅವ್ರು ಶಾಸಕರಾಗ್ತಾರ. ಮತ್ತೆ 224 ಮಂದಿ ಒಳಗೆ 34 ಮಂದಿ ಮಾತ್ರ ಮಂತ್ರಿ ಮಾಡಕ್ ಅವಕಾಶ ಇದೆ. ಎಲ್ರು ನಾವು ಮಂತ್ರಿ ಆಗ್ಬೇಕಂದ್ರೆ ಸಾಧ್ಯ ಇಲ್ಲ. ನಾವು ಕೊಟ್ಟರು ಅಷ್ಟೇ ಇರ್ತೀವಿ, ಕೊಡದೇ ಇದ್ರು ಇರ್ತೀವಿ. ಸಮರ್ಥವಾಗಿ ಒಬ್ಬ ಶಾಸಕನಾಗಿ ಹೆಂಗ್ ಕೆಲಸ ಮಾಡ್ತೀನಿ, ಸಚಿವ ಸ್ಥಾನ ಕೊಟ್ಟರು ಕೂಡ ಅದೇ ರೀತಿಯಾಗಿ ಮಾಡ್ಬೇಕನ್ನುವಂತ ಭಾವನೆ ಒಬ್ಬ ಹೋರಾಟಗಾರನಾಗಿ ರೈತ ಕೊಟ್ಟರೆ ನಾವು ಮಾಡ್ಲಿಕ್ಕೆ ತಯಾರಿದೆ. ಸರಿ, ದಾವಣಗೆರೆ ಉಪಚುನಾವಣೆ